ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಯಾವುದ್ರ ಬಗ್ಗೆ ಅಂದರೆ ವೆಟರ್ನರಿ ಸೈನ್ಸ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡರಿ ಅಂತ. ಇದು ಡಿಗ್ರಿ ಕೋರ್ಸು. ಇದರಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಕೆಲವೊಬ್ಬರು ಈ ಯು ಜಿ ನೀಟ್ ಒಂದು ರಿಸಲ್ಟ್ ಬಂದ ನಂತರ ಎಲ್ಲರೂ MBBS ಮತ್ತು ವೆಟರ್ನರಿ ಸೈನ್ಸಿಗೆ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ರಾಜ್ಯದಲ್ಲಿಯೂ CET ಕೋರ್ಸ್ ಮೇಲೆ CET ಒಂದು ರಿಸಲ್ಟ್ ಮೇಲೆ ಎಲ್ಲರೂ ವೆಟರ್ನರಿ ಸೈನ್ಸ್ನ ಇಲ್ಲಿ ನಾವು ಚಾಯ್ಸ್ ಇರುತ್ತೆ. ವೆಟರ್ನರಿ ಸೈನ್ಸ್ ನಾವು ಮಾಡ್ಬೇಕಂದ್ರೆ CET ಥ್ರೂನೇ ಹೋಗಬೇಕು. ಬಟ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಯಾವ ಥರ MBBS 15% ಕೋಟಾದಲ್ಲಿ ಹೆಂಗೆ ಹೋಗ್ತಾರಲ್ಲ ವಿದ್ಯಾರ್ಥಿಗಳು, ಅದೇ ಥರ ವೆಟರ್ನರಿ ಸೈನ್ಸ್ನ 15% ಸೀಟು ಆಲ್ ಇಂಡಿಯಾ ಲೆವೆಲ್ನಲ್ಲಿ ನೀಟ್ UG ಕೋರ್ಸ್ ಮೇಲೆ UG ಮೇಲೆ ಇರುತ್ತೆ. ಬಟ್ ಎಷ್ಟೋ ಜನರಿಗೆ ಈ ವಿಷಯ ಗೊತ್ತಿರಲಿಕ್ಕಿಲ್ಲ. ಅದಕ್ಕೆ ಈಗ ನಾನು ಆ ವಿಷಯದ ಮೇಲೆ ಒಂದು ಡಿಟೇಲ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ ಇದನ್ನು ಸರಿಯಾಗಿ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿಕೊಂಡು ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ. ಈಗ ನಾನು ವಿಷಯಕ್ಕೆ ಬರ್ತೀನಿ. ಇದು ಒಂದು www.vci@admissions.nic.in ಈ ಒಂದು ವೆಬ್ಸೈಟ್ನಲ್ಲಿ ಇದ್ರ ಬಗ್ಗೆ ಪ್ರತಿ ವರ್ಷ ಇದರಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ ಸೀಟ್ಗೆ. ಈ UG ನೀಟ್ ಯಾರ ರ್ಯಾಂಕಿಂಗ್ ಚೆನ್ನಾಗಿರುತ್ತೆ ಅವರೆಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಈ BVA ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡರಿ ಡಿಗ್ರಿ ಏನಿದೆಯಲ್ಲ, ಇದು 5.5 years ಕೋರ್ಸು. ಬಟ್ ಕಂಪಲ್ಸರಿ 1 year ಇಂಟರ್ನ್ಶಿಪ್ ಇರುತ್ತೆ. ಇದರಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ 734 ಸೀಟ್ಸ್ ಇರುತ್ತೆ, 15% ಆಲ್ ಇಂಡಿಯಾ ಕೋಟಾದಲ್ಲಿ. ಇದಕ್ಕೆ ಮೇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತಪ್ಪ ಅಂದರೆ ಈ ಒಂದು ಕ್ಯಾಂಡಿಡೇಟ್ ಏನು ಇಂಡಿಯನ್ ಆಗಿರಬೇಕು, ಫಸ್ಟು ಭಾರತೀಯನಾಗಿರಬೇಕು. ನೆಕ್ಸ್ಟ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂದರೆ OCI, ಪರ್ಸನ್ ವಿತ್ ಇಂಡಿಯನ್ ಒರಿಜಿನ್ ಅಂದರೆ ಭಾರತೀಯ ಮೂಲದವರಾಗಿರಬೇಕು. ನೆಕ್ಸ್ಟ್ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೈನ್ಡ್ ಮಿನಿಮಮ್ ಏಜ್ ಆಫ್ 17 years, 17 ವರ್ಷದ ಆಗಿರಲೇಬೇಕು. ನೆಕ್ಸ್ಟ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕ್ವಾಲಿಫೈಡ್ ನೀಟ್ UG ಪರೀಕ್ಷೆಯನ್ನು ಬರೆದಿರಬೇಕು. ನೆಕ್ಸ್ಟ್ 10+12 ಅಂದರೆ 12 ಅಂದರೆ PUC ಸೆಕೆಂಡ್ ಇಯರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆರ್ ಬಯೋಟೆಕ್ನಾಲಜಿ ಮತ್ತು ಇಂಗ್ಲೀಷ್ನಲ್ಲಿ ಅವರು PUC ಸೆಕೆಂಡ್ ಇಯರ್ ಮುಗಿಸಿರಬೇಕು. ಅಂದರೆ ಯಾವ ಥರ ನಾವು ನೀಟ್ ಎಕ್ಸಾಮ್ ಬರಿತೀವಲ್ಲ ಅದೇ ಸೇಮ್ ಇದಕ್ಕೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಅಂಡರ್ ಜನರಲ್ ಕ್ಯಾಟಗರಿ ಶುಡ್ ಹ್ಯಾವ್ ಆಬ್ಟೈನ್ 50% ಅಗ್ರಿಗೇಟ್ ಮಾರ್ಕ್ಸ್. ಇದನ್ನು ಪರೀಕ್ಷೆ ಬರೀಬೇಕಂದ್ರೆ 50%, ಇದಕ್ಕೆ ನಾವು ಅಪ್ಲೈ ಮಾಡ್ಬೇಕಂದ್ರೆ 50% ಮಾರ್ಕ್ಸ್ PUCಲಿ ಇರಬೇಕು. ಬೇಸಿಸ್ ಆಫ್ ಯಾವುದ್ರ ಬೇಸಿಸ್ ಮೇಲೆ ಅವ್ರನ್ನ ತೊಗೊತಾರಂದರೆ ಸ್ಟೂಡೆಂಟ್ಸ್ನ ನೀಟ್ UG ಮಾರ್ಕ್ಸ್ ಮೇಲೆ ಆಯ್ಕೆ ಮಾಡ್ತಾರೆ. ಅಕಸ್ಮಾತ್ ಬೇರೆ ದೇಶದಲ್ಲಿ ಅಬ್ರಾಡ್ನಲ್ಲಿ ಅವರು ಸ್ಟಡಿ ಮಾಡಿದರೆ ಅದಕ್ಕೊಂದು ಅಸೋಸಿಯೇಷನ್ ಆಫ್ ಇಂಡಿಯಾ ಯೂನಿವರ್ಸಿಟೀಸ್ನಿಂದ ಒಂದು ಸರ್ಟಿಫಿಕೇಟ್ನ ಅವರು ತೊಗೋಬೇಕಾಗತ್ತೆ. ಫೈನಲ್ ರಿಸಲ್ಟ್ ಮಾರ್ಕ್ ಶೀಟು ಡಿಕ್ಲೇರ್ಡ್ ಆದಮೇಲೆ ಅದನ್ನು CGPA ಮತ್ತು OGPAದಲ್ಲಿ 12th ಎಕ್ಸಾಮಿನ ಬಂದಿರ್ತೈತಲ್ಲ ಮಾರ್ಕ್ಸು, ಅವರು ಅದನ್ನು ಕನ್ವರ್ಷನ್ ಮಾಡಿಕೊಂಡು ಆ ಕಾಲೇಜಿಂದ ಒಂದು ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಡಿಸೇಬಿಲಿಟಿ ಇದ್ದರಿಗೆ ಅದಕ್ಕೊಂದು ಮೆಡಿಕಲ್ ಬೋರ್ಡ್ನಿಂದ ಅವರೊಂದು ಲೆಟ್ರನ್ನ ತೊಗೋಬೇಕಾಗತ್ತೆ, ಸರ್ಟಿಫಿಕೇಷನ್ ತೊಗೋಬೇಕಾಗ್ತದೆ. ನೆಕ್ಸ್ಟ್ ಅವರು ಒಂದು ಕಾಲೇಜ್ ಅಲಾಟ್ ಆದಮೇಲೆ ಅವರು ವಿದಿನ್ ಪೀರಿಯಡ್ನೊಳಗೆ ಅವರು ಕಾಲೇಜ್ನ ಹೋಗಿ ಅಲ್ಲಿ ರಿಪೋರ್ಟಿಂಗ್ ಆಗಬೇಕು. ಆಮೇಲೆ ರೀಚಾಯ್ಸ್ ಫಿಲ್ಲಿಂಗ್ನ ಮಾಡಿದಾಗ ಫಸ್ಟ್ 1 ರೌಂಡ್, ಸೆಕೆಂಡ್ ರೌಂಡ್ ಆದಾಗ ಅವರು ಫಿಸಿಕಲಿ ರಿಪೋರ್ಟ್ ಆಗಿ ಅಲ್ಲಿಗೆ ಅವರು ತಮ್ಮ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಆದರೆ ಯಾರಾದರೂ ಅಲ್ಲಿಗೆ ಅಲಾಟ್ಮೆಂಟ್ ಆದಮೇಲೆ ಸೀಟ್ಗೆ ಅವ್ರು ಸರಿಯಾಗಿ ಅಲ್ಲಿ ಅವರು ರಿಪೋರ್ಟಿಂಗ್ ಆಗಲಿಲ್ಲ ಅಂತಂದರೆ ಒಂದು ಏನಾಗುತ್ತೆ, ಸೀಟು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ರಿಸರ್ವೇಷನ್ ಯಾವ ಥರ ಇರುತ್ತೆ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ MBBS ಯಾವ ಥರ ಇರುತ್ತೋ ಇದಕ್ಕೂ ಅದೇ ಥರ 15% ಆಲ್ ಇಂಡಿಯಾ ಕೋಟಾದಲ್ಲಿ ರಿಸರ್ವೇಷನ್ ಇರ್ತವೆ ಸೀಟ್ಗೆ. ಇದರಲ್ಲಿ 7.5% ST, 10% EWS, 27% OBC ಕ್ಯಾಂಡಿಡೇಟ್ಸ್ ಇರುತ್ತೆ. OBC ಕ್ಯಾಂಡಿಡೇಟ್ಸ್ ಅಂತಂದರೆ ಅವರು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಅಂದರೆ ಸೆಂಟ್ರಲ್ ಲೆವೆಲ್ ಲೀಸ್ಟ್ನಲ್ಲಿ ಅವ್ರದ್ದು OBC ಲೀಸ್ಟ್ನಲ್ಲಿ ಅವ್ರ ಹೆಸರು ಇರಲೇಬೇಕು. 5% ಸೀಟ್ ಅಂದರೆ ಯಾರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸೀಟ್ಗೆ 5% ಸೀಟ್ ಇರುತ್ತೆ.
ಇದು ಆನ್ಲೈನ್ ಕೌನ್ಸಿಲಿಂಗ್ನಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಅಂದರೆ ಸ್ಟೇ ರೌಂಡ್ ಅಂತ ಇರುತ್ತೆ. ಸ್ಟೇ ರೌಂಡ್ ಅಂತ 3 ರೌಂಡ್ ಇರುತ್ತೆ. ಇದರಲ್ಲಿ ಫೀ ಮತ್ತು ಇದ್ರ ಬಗ್ಗೆ ಅವರು ಮೊದಲೇ ಚಾಯ್ಸ್ ಮಾಡೋಕ್ಕಿಂತ ಮೊದಲೇ ಪ್ರೈವೇಟ್ ಕಾಲೇಜಸ್ಸಿಂದ ಎಷ್ಟಿದೆ ಫೀ ಅಂತ ಆ ಸ್ಟೂಡೆಂಟ್ಸು ಸರಿಯಾಗಿ ತಿಳ್ಕೊಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆಯಲ್ಲ, ಬೇರೆ ಬೇರೆ ಕಾಲೇಜ್ಗೆ ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಚೇಂಜ್ ಇರುತ್ತೆ. ಅದ್ರ ಸಲುವಾಗಿ ಅದನ್ನು ಸರಿಯಾಗಿ ನೋಡ್ಕೋಬೇಕು. ದ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ರಿಪೋರ್ಟ್ಸ್ ಫಾರ್ ಅಡ್ಮಿಷನ್ ವಿದಿನ್ ಶೆಡ್ಯೂಲ್ಡ್ ಡೇಟ್ಸ್ will have opportunity up for upgradation by exercising rechoice filling in the second round. ಯಾರು ಫಸ್ಟ್ ರೌಂಡ್ನಾಗಿರ್ತಲ್ಲ ಅವರು ಸೆಕೆಂಡ್ ರೌಂಡ್ಗೆ ಅಪ್ಗ್ರೇಡ್ ಆಗಲಿಕ್ಕೆ ಒಂದು ಚಾನ್ಸ್ ಇರುತ್ತೆ. ಅಕಸ್ಮಾತ್ ಅವ್ರು ಫಸ್ಟ್ ರೌಂಡಿಗೆ ಆದಾಗ ಅವ್ರು ಹೋಗಿ ಅಲ್ಲಿ ರಿಪೋರ್ಟಿಂಗ್ ಆಗಲಿಲ್ಲ ಅಂತಂದರೆ ಅವ್ರದ್ದು ಫಸ್ಟ್ ರೌಂಡಿನ ಸೀಟು ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಸೆಕೆಂಡ್ ರೌಂಡು ಅದೇ ಥರ ಇರುತ್ತೆ. ಥರ್ಡ್ ರೌಂಡ್ ಅಂದರೆ ಸ್ಟೇ ರೌಂಡು ಅದೇ ಥರ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ನಲ್ಲಿ ಅವರು ಜನರಲ್ ಕ್ಯಾಟಗರಿಯವರು 50,000 ರುಪೀಸು ಮತ್ತು ಒ ಬಿ ಸಿಯವರು ಮತ್ತು EWSನವರು 25,000. ಯಾರು ಜನರಲ್ಲು ಒ ಬಿ ಸಿ ಮತ್ತು EWSನವರು 50,000 ಇರುತ್ತೆ. SC ST ಮತ್ತು PHನವರು 25,000 ಇರುತ್ತೆ. ನೆಕ್ಸ್ಟ್ ಫಸ್ಟ್ ರೌಂಡು ಒಂದು ಅವರು ಇದು ಮಾಡಿದಾಗ ಕೌನ್ಸಿಲಿಂಗಿಗೆ ಒಂದು ಡೇಟ್ ಕೊಟ್ಟಾಗ ರಿಜಿಸ್ಟ್ರೇಷನ್ ಮತ್ತು ಪೇಮೆಂಟ್ ಆಫ್ ಫೀಸ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಇರೋದು ಚಾಯ್ಸ್ ಫಿಲ್ಲಿಂಗು ಮತ್ತು ಲಾಕಿಂಗು, ಮತ್ತು ಮೂರನೇದು ಡೌನ್ಲೋಡ್ ದ ಪ್ರೊವಿಷನಲ್ ಅಲಾಟ್ಮೆಂಟ್ ಲೆಟರ್ ತೊಗೋಬೇಕು. ಯಾವ ಸೀಟ್ ಅಲಾಟ್ಮೆಂಟ್ ಆಗಿರ್ತೈತಲ್ಲ ಅದೊಂದು ಲೆಟರ್ ತೊಗೋಬೇಕು. ನಾಲ್ಕನೇದು ರಿಪೋರ್ಟಿಂಗ್ ಆಗಬೇಕು. ಸೇಮ್ ಯಾವ ಥರ ಆಲ್ ಇಂಡಿಯಾ ರೌಂಡ್ನಲ್ಲಿ ನಾವು MBBS ಮಾಡ್ತೀವಿ, ಸೇಮ್ ಅದೇ ಥರನೂ ಇದರಲ್ಲಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಸೇಮ್ ಅದೇ ಥರ ಇರುತ್ತೆ. ಒಂದು ಡೇಟ್ ಕೊಟ್ಟಿರ್ತಾರೆ ಅವರು. ಆ ಡೇಟ್ಗೆ ರಿಜಿಸ್ಟ್ರೇಷನ್ ಮತ್ತು ಫೀಸ್ ಯಾರು ಫಸ್ಟ್ ಇದರಲ್ಲಿ ಯಾರು ಮಾಡಿಸಿರಲ್ಲೋ ಎಂಟ್ರಿ ಆಗಿರಲ್ಲ ಅವರು ಸೆಕೆಂಡ್ ರೌಂಡ್ನಲ್ಲಿ ರಿಜಿಸ್ಟ್ರೇಷನ್ ಆಗ್ಬೋದು. ಫಸ್ಟ್ ರೌಂಡ್ನಲ್ಲಿ ಒಮ್ಮೆ ರಿಜಿಸ್ಟ್ರೇಷನ್ ಆದಮೇಲೆ ಸೆಕೆಂಡ್ ರೌಂಡ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಥರ ಸೇಮ್ ಅದೇ ಟೈಪು, ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು, ಸೆಕೆಂಡು ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗು, ಮೂರನೇದು ಡೌನ್ಲೋಡ್ ಪ್ರೊವಿಷನಲ್ ಅಲಾಟ್ಮೆಂಟ್ ಲೆಟರು, ನಾಲ್ಕನೇದು ರಿಪೋರ್ಟಿಂಗ್ ಕಾಲೇಜು. ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ ಯಾವುದ್ರದ್ದು ವೇಕೆಂಟ್ ಸೀಟ್ ಎಷ್ಟಿದಾವೆ ಅಂತ. ಅಲ್ಲಿ ಯಾರ್ಯಾರು ಅಲ್ಲಿ ಇದು ಆಗಿರಲ್ಲ, ಮೊದಲು ರಿಜಿಸ್ಟ್ರೇಷನ್ ಆಗಿರಲ್ಲ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮತ್ತು ಒಂದು ಅಮೌಂಟ ಈ ಸ್ಟೇ ರೌಂಡಿಗೆ ಮಾತ್ರ ಅಮೌಂಟ್ ಹೆಚ್ಚಿಗೆ ಇರುತ್ತೆ. ಇಲ್ಲಿ ಜನರಲ್ಲು OBC EWSಗೆ 50,000 ಇರುತ್ತೆ, SC ST PHಗೆ 25,000 ಇರುತ್ತೆ. ಇಲ್ಲಿ ಸೇಮ್ ಅದೇ ಥರ ಅಮೌಂಟು ಅವ್ರು ಫಿಲಪ್ ಮಾಡಿದ ಮೇಲೆ ಚಾಯ್ಸ್ ಫಿಲ್ಲಿಂಗ್ ಮತ್ತು ಲಾಕಿಂಗಿಗೆ ಅವರೊಂದು ಡೇಟ್ ಕೊಡ್ತಾರೆ. ಆಮೇಲೆ ಪ್ರೊವಿಷನಲ್ ಅಲಾಟ್ಮೆಂಟ್ ಒಂದು ಲೀಸ್ಟನ್ನು ಬಿಡ್ತಾರೆ, ರಿಪೋರ್ಟಿಂಗ್ ಟು ಕಾಲೇಜ್. ಇಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ನಲ್ಲಿ ಯಾವ ಥರ ಜನರಲ್ ಕ್ಯಾಟಗರಿಗೆ ಯಾವ ಥರ ಫೀ ಕಟ್ಟೋದಿರುತ್ತೆ ಅಂತಂದರೆ, ಜನರಲ್ ಕ್ಯಾಂಡಿಡೇಟ್ಸು 1,000 ರುಪೀಸು, EWS OBCಸು 900 ರುಪೀಸು, SC ST PWD ಮತ್ತು ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ ಅವರು 500 ರುಪೀಸು, ಮತ್ತು ಸ್ಟೇ ರೌಂಡ್ ಪಾರ್ಟಿಸಿಪೆಂಟ್ಸ್ಗೆ ಹೇಳಿದ್ನಲ್ಲ 50,000 ರುಪೀಸು ಈ ಥರ ಇರುತ್ತೆ. ಮತ್ತು SC ST PHಗೆ 25,000 ಇರುತ್ತೆ ಈ ಥರ. ಆಮೇಲೆ ಒಂದು ಆನ್ಲೈನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ. ಅದ್ರ ಸಲುವಾಗಿ ಸರಿಯಾಗಿ ನೋಡಿ ಕಾಲೇಜ್ನ ನೀವು ಚಾಯ್ಸ್ ಮಾಡ್ಕೊಂಡಿರ್ಬೇಕು. ಇದು ನನಗೆ ಇದು ಬೇಡ ಅಂತ ಆಮೇಲೆ ಹೇಳಲಿಕ್ಕೆ ಹೋದರೆ ಅಲ್ಲಿ ಕೇಳೋಕ್ಕಾಗಲ್ಲ. ಅದ್ರ ಸಲುವಾಗಿ ನೀವು ಚಾಯ್ಸ್ ಮಾಡೋಕ್ಕಿಂತ ಮೊದಲೇ ಸರಿಯಾಗಿ ನೋಡಿಕೊಂಡು ಚಾಯ್ಸ್ ಮಾಡಬೇಕು ಯಾವ ಕಾಲೇಜ್ ಬೇಕು ಅಂತ. ಯಾಕಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ 5 ಕಾಲೇಜ್ಗೆ ನೀವು ಅಪ್ಲೈ ಮಾಡ್ಬೋದು, ಮತ್ತು ಬೇರೆ ರಾಜ್ಯದ ಕಾಲೇಜಿಗೂ ನೀವು ಅಪ್ಲೈ ಮಾಡ್ಬೋದು. ಇದು ಯಾಕಂದರೆ ಇದು ಆಲ್ ಇಂಡಿಯಾ ರೌಂಡ್ ಸೀಟು. ನೆಕ್ಸ್ಟು ನಿಮಗೆ ಕೌನ್ಸಿಲಿಂಗ್ನಲ್ಲಿ ಎಲ್ಲ ಕ್ಯಾಟಗರಿಯವರಿಗೂ ಮತ್ತು ಕ್ಯಾಸ್ಟ್ ಮತ್ತು ಕ್ಯಾಟಗರಿಯವರಿಗೂ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅಂದರೆ ಅನ್ರಿಸರ್ವ್ಡ್, SC ST OBC EWS, ಆಮೇಲೆ URPH OBC PH EWS PH SC PH ST PH ಈ ಥರ ಎಲ್ಲ ಕ್ಯಾಟಗರಿಯವರಿಗೂ ಸೀಟು ಎಷ್ಟೆಷ್ಟು ಅದಕ್ಕೆ ಅಲಾಟ್ಮೆಂಟ್ ಇರುತ್ತೆ ಅಷ್ಟರ ಪ್ರಕಾರ ಅವರು ಅಲಾಟ್ಮೆಂಟ್ ಮಾಡ್ತಾರೆ. ದ ಕ್ಯಾಂಡಿಡೇಟ್ಸ್ ಅಡ್ವೈಸ್ ಟು ಫಿಲ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಆಸ್ ಪರ್ ದೇರ್ ಓನ್ VCI ವೆಬ್ಸೈಟ್ನಲ್ಲಿ ಇದೇನು www.vci.admissions.nic.in ಏನಿದೆಯಲ್ಲ ಇದರಲ್ಲಿ ನೀವು ಅಡ್ಮಿಷನ್ಗೆ ಫಾರ್ಮ್ ಫಿಲಪ್ ಮಾಡೋದೆಲ್ಲ ಮಾಡ್ಬೋದು. ಸೇಮ್ ಯಾವ ಥರ ನಾವು ಈ ನೀಟಿಗೆ ಮಾಡ್ತೀವಲ್ಲ ಎಕ್ಸಾಮ್ಗೆ ಅದೇ ಥರ ಇದರಲ್ಲಿ ಮಾಡಬೇಕು ಕೌನ್ಸಿಲಿಂಗಿಗೆ. ಈ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಇದನ್ನು ಅಪ್ಲೈ ಮಾಡ್ಬೇಕಂದ್ರೆ ಅಥವಾ ವೆರಿಫಿಕೇಷನ್ಗೆ ಹೋಗುವಾಗ ಏನೇನು ಡಾಕ್ಯುಮೆಂಟ್ ಬೇಕಂದರೆ, ಒಂದು ಅಡ್ಮಿಟ್ ಕಾರ್ಡ್ ಇರಬೇಕು, ನೀಟ್ UGದು 2025 ರ್ಯಾಂಕ್ ಕಾರ್ಡ್ ಇರಬೇಕು, ಅದು 25 NTA ಬಿಡುಗಡೆ ಆಗುತ್ತಲ್ಲ ಅದು. ಆಮೇಲೆ ಆಧಾರ್ ಕಾರ್ಡು ಅಥವಾ ವೋಟರ್ ID ಅಥವಾ ರೇಷನ್ ಕಾರ್ಡು, ಪಾಸ್ಪೋರ್ಟು ಯಾವುದನ್ನು ನೀವು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡಿರ್ತೀರಲ್ಲ ಅಥವಾ ಎಂಟ್ರಿ ಮಾಡಿರ್ತೀರಲ್ಲ ಅದನ್ನೇ ನೀವು ಅಲ್ಲಿ ತೋರಿಸ್ಬೇಕಾಗತ್ತೆ. ಆಮೇಲೆ ನಿಮ್ಮದೊಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಸಲುವಾಗಿ SLC ಮಾರ್ಕ್ಸ್ ಕಾರ್ಡು ಬೇಕಾಗುತ್ತೆ.
10+2 ಅಂದರೆ PUC ಮಾರ್ಕ್ಸ್ ಕಾರ್ಡ್ ಬೇಕು. ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಬರುತ್ತೆ PUCಗೆ, ಅದೊಂದು ಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 6 ಪಾಸ್ಪೋರ್ಟ್ ಸೈಜು ಫೋಟೋ ಮತ್ತು ಒಂದು ಪೋಸ್ಟ್ ಕಾರ್ಡ್ ಸೈಜ್ ಬೇಕು. ಮತ್ತು ಔಟ್ ಆಫ್ ಕಂಟ್ರಿಯಲ್ಲಿ ಓದೋರಿಗೆ OCI ಅಥವಾ PIO ಕಾರ್ಡ್ ಅಂತ ಏನಿಲ್ಲ, ಅದು ಅವರು ಇಶ್ಯೂ ಮಾಡಿರ್ತಾರೆ, ಅದನ್ನು ನೀವು ಅಲ್ಲಿ ತೋರಿಸ್ಬೇಕಾಗುತ್ತೆ. ಇಕ್ವಲೆನ್ಸಿ ಸರ್ಟಿಫಿಕೇಟ್ ಅಂತ ಅದೊಂದು ಬೇಕಾಗುತ್ತೆ ಅಬ್ರಾಡ್ನಲ್ಲಿ ಕಲ್ತರಿಗೆ. ದ ಕ್ಯಾಂಡಿಡೇಟ್ ಶುಡ್ ಆಲ್ಸೋ ಪ್ರೊಡ್ಯೂಸ್ ದ ಫಾಲೋಯಿಂಗ್ ಸರ್ಟಿಫಿಕೇಟ್ ಒರಿಜಿನಲ್ ಇಫ್ ಅಪ್ಲಿಕೇಬಲ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ದ ಕಾಲೇಜ್. ಯಾವುದಾದಂದರೆ ಕೆಲವೊಬ್ರು SC ST ಏನು ನೀವು ಅಪ್ಲೈ ಮಾಡಿರ್ತೀರಲ್ಲ ಆ ಸರ್ಟಿಫಿಕೇಟ್ ಬೇಕು, ಅದು Annexure 3ನಲ್ಲಿ ಬರುತ್ತೆ. ಇಷ್ಟು OBC ಸರ್ಟಿಫಿಕೇಟು ಫಾರ್ಮ್ಯಾಟ್ ಎಲ್ಲಿರುತ್ತೆ, Annexure 4ನಲ್ಲಿರುತ್ತೆ. OBC ಇದ್ದವರು, ಸೆಂಟ್ರಲ್ ಲಿಸ್ಟ್ನಲ್ಲಿ ಇದ್ದವರು ಈ Annexure 4ನ ಕೊಡಬೇಕಾಗತ್ತೆ. ಆಮೇಲೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಂದರೆ EWSನವರು Annexure 5 ಕೊಡಬೇಕು. ಸೊ ಈ ಥರ ಈ ನೀವು 2024ನಲ್ಲಿ ಯಾವಾಗ ಆಗಿತ್ತು ಅಂತಂದರೆ, ಇದು ನೋಟಿಫಿಕೇಶನ್ ಯಾವಾಗ ಬಂದಿತ್ತು ಅಂತಂದರೆ 6/9/2024ಗೆ ಫಸ್ಟ್ ರೌಂಡ್ ಫಾರ್ಮ್ ಫಿಲಪ್ಗೆ ರಿಜಿಸ್ಟ್ರೇಷನ್ಗೆ ಬಂದಿತ್ತು. ಈ ವರ್ಷ ಸೇಮ್ ಅದೇ ಹೊತ್ತಿನಲ್ಲಿ ಬರ್ಬೋದು. ಅವಾಗ ಬಂದಾಗ ನಾನು ಎಲ್ಲ ಈ ಡೀಟೇಲ್ಸ್ನ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಯಾವಾಗ ಎಕ್ಸಾಮ್ ಏನೇನು ಅವ್ರದ್ದು ಇದು ಬರುತ್ತೆ, ಇನ್ಫಾರ್ಮೇಷನ್ ಬರುತ್ತೆ ಅನ್ನೋದನ್ನು ನಾನು ಅವಾಗವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್